ರೇಣುಕಾಸ್ವಾಮಿ ಕೊಲೆ ಬಳಿಕ ರಾಡಿಸನ್ ಹೋಟೆಲ್ನಲ್ಲಿ ದರ್ಶನ್ ಇದ್ದ ಫೋಟೋ ವೈರಲ್. ಕಿಡ್ನಾಪ್ಗೂ ಮುನ್ನ ರೇಣುಕಾಸ್ವಾಮಿ ಫೋಟೋ ಹೇಗಿದೆ ಗೊತ್ತಾ? ನನ್ನನ್ನ ಯಾರೂ ರಾಜಕೀಯವಾಗಿ ಮುಗಿಸೋದಕ್ಕೆ ಸಾಧ್ಯವಿಲ್ಲ ಎಂದು ಗುಡುಗಿದ ಎಚ್.ಡಿ. ರೇವಣ್ಣ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ದರ್ಶನ್ ಅಂಡ್ ಗ್ಯಾಂಗ್ ಕ್ರೂರಿದ ಒಂದೊಂದು ಫೋಟೋಗಳು ರಿವೀಲ್ ಆಗ್ತಿದೆ. ರೇಣುಕಾಸ್ವಾಮಿ ಕೊಲೆ ನಂತರ ದರ್ಶನ್ ಫುಲ್ ಟೆನ್ಷನ್ ನಲ್ಲಿದ್ದು ರಾಡಿಸನ್ ಹೋಟೆಲ್ ನಲ್ಲಿ ತಡರಾತ್ರಿವರೆಗೂ ಮ್ಯಾನೇಜರ್ ನಾಗರಾಜ್ ಜೊತೆ ಯಾರನ್ನ ಸರೆಂಡರ್ ಮಾಡಿಸುವುದು, ಏನ್ ಮಾಡೋದೆಂದು ಚರ್ಚೆ ನಡೆಸಿದ್ದು ಬಯಲಾಗಿದೆ. ಜೂನ್ 10 ಬೆಳಗ್ಗೆ 10 ಗಂಟೆಗೆ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ದಾಖಲಾಗಿದೆ. ಆ ಫೋಟೋ TV9ಗೆ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಅಪಹರಣಕ್ಕೂ ಮುನ್ನ ಆರೋಪಿಗಳು ತೆಗೆದಿದ್ದ ಫೋಟೋ TV9ಗೆ ಲಭ್ಯವಾಗಿದೆ. ಚಿತ್ರದುರ್ಗದಲ್ಲಿ ಕಾರಿನಲ್ಲೇ ಕುಳಿತು ರೇಣುಕಾಸ್ವಾಮಿಯ ಫೋಟೋ ಕ್ಲಿಕ್ ಮಾಡಿದ್ದ ರಾಘವೇಂದ್ರ ಆ ಫೋಟೋವನ್ನ ಪವನ್ ಮೂಲಕ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಕಳುಹಿಸಿದ್ದ. ನನ್ನನ್ನ ಮತ್ತು ದೇವೇಗೌಡರನ್ನ ಮುಗಿಸಲು ಯಾರಿಂದಲೂ ರಾಜಕೀಯವಾಗಿ ಸಾಧ್ಯವಿಲ್ಲ ಅಂತ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ನಿನ್ನೆ ಹಾಲು ಒಕ್ಕೂಟದ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮನ್ನ ಮುಗಿಸುವವರಿಗೆ ದೇವರೇ ಶಿಕ್ಷೆ ಕೊಡುವ ಕಾಲ ಬರುತ್ತೆ. ಈಗಲೇ ಏನು ಹೇಳೋದಿಲ್ಲ, ಇನ್ನು 4-5 ತಿಂಗಳು ಕಳೆಯಲಿ ಅಂತ ಹೇಳಿದ್ದಾರೆ. ಏನೋ ರೇವಣ್ಣನ್ ಮುಗಿಸ್ತೀವಿ ಅಂತಾರೆ. ರೇವಣ್ಣನ್ ಮುಗಿಸಕ್ಕೆ, ದೇವೇಗೌಡರು ಮುಗಿಸಕ್ಕೆ ಯಾವ ಕೈಲೂ ಆಗಲ್ಲ. ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ. ಇವತ್ತು ಹೇಳಲ್ಲ, ಅದು ಇನ್ನು 4-5 ತಿಂಗಳು ಕಳೀಲಿ. ಈ ಜಿಲ್ಲೆನಲ್ಲಿ ರೇವಣ್ಣನ್ ಮುಗಿದೋಯ್ತು. ಕೆಲವರನ್ನ 15-20 ವರ್ಷಗಳ ಕಾಲ ಮೇವು ಹಾಕಿ ನಾನೇ ಸಾಕಿದ್ದೆ, ಈಗ ನನ್ನ ಮೇಲೆ ಕುಸ್ತಿ ಮಾಡ್ತಾವ್ರೆ ಅಂತ ಎಚ್.ಡಿ. ರೇವಣ್ಣ ಕಿಡಿಕಾರಿದ್ದಾರೆ. ನನ್ನ ಕೈಗೆ ಸಿಗದೆ ಅವರು ಎಲ್ಲಿಗೆ ಹೋಗ್ತಾರೆ? ಇವತ್ತಿಗೆ ಮುಗಿಯಲ್ಲ. ಏನೋ ಒಂದು ಕೇಸ್ ಹಾಕಿ ರೇವಣ್ಣರನ್ನ ಹೆದರಿಸ್ತೀವಿ ಅನ್ಕೊಂಡ್ರ? ನಾನೇನು ಹೆದರಿ ಓಡಿ ಹೋಗೋದಿಲ್ಲ ಅಂತ ರೇವಣ್ಣ ಗುಡುಗಿದ್ದಾರೆ. ಕೆಲವ್ರನ್ನ ಸಾಕ್ತೆ ನಾನೇ 15-20 ವರ್ಷ ಅವಕ್ಕೆ ಮೇವು ಹಾಕಿ ಸಾಕಿ ಇವತ್ತು ನನ್ನ ಮೇಲೆ ಕುಸ್ತಿ ಮಾಡ್ತೇವೆ. ಎಲ್ಲೋಯ್ತು ನನ್ನ ಕೈ ಸಿಗ್ತಲೇ ಕಾಯ್ತಾ ಇದ್ದೀನಿ. ಏನು ಇವತ್ತೇ ಮುಗಿಯುತ್ತೆ? ಏನಾದ್ರು ಎದುರಿಸ್ತಾರೆ ರೇವಣ್ಣನ ಯಾವುದೋ ಒಂದು ಕೇಸ್ ಹಾಕೊಂಡು ಹೋದ್ರೆ ನಾನೇ ಹೆದರಿಕೆ ನೋಡೋಲ್ಲ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಮಲ್ಪೆ ಮೂಲದ ಬೋಟ್ಗೆ ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೆಬಳೆ ಪಂಚಾಯತ್ನ ತೆಂಗಿನಗುಂಡಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಲೆಗಳ ಕಾರಣದಿಂದ ಬೋಟ್ನ ಫ್ಯಾನ್ ಮೀನಿನ ಬಲೆಗೆ ಸಿಲುಕಿ ಮುಂದೆ ಸಾಗಲಾಗದೆ ವಾಲಿದೆ. ಯಾವುದೇ ಕ್ಷಣದಲ್ಲಿ ಬೋಟ್ ಸಮುದ್ರದಲ್ಲಿ ಮುಳುಗುವ ಸಾಧ್ಯತೆ ಇದೆ. ಸಾರ್ವಜನಿಕ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಲು ಪ್ರಸಾದ ವಿತರಿಸಲು FSSAI ಪ್ರಮಾಣೀಕೃತವಾಗಿರಬೇಕು ಅಂತ ಸರ್ಕಾರದ ಸೂಚನೆಗೆ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರವೇ ನಡೆಸುವ ಅಂಗನವಾಡಿಯ ಆಹಾರ FSSAI ಪ್ರಮಾಣಿತವೇ, ಇಲ್ಲ ಇಫ್ತಾರ್ ಕೂಟದಲ್ಲಿ ನೀಡುವ ಆಹಾರ FSSAI ಪ್ರಮಾಣೀಕೃತವೇ, ಇಲ್ಲ ಚುನಾವಣೆ ಗೆದ್ದ ನಂತರ ಸಾವಿರಾರು ಜನಕ್ಕೆ ಕೊಡುವ ಬಾಡೂಟ FSSAI ಪ್ರಮಾಣೀಕೃತವೇ ಅಂತ ಕಿಡಿಕಾರಿದ್ದಾರೆ. ನಾಗರಿಕ ಸೇವಾ ಹುದ್ದೆಗಳಲ್ಲಿನ ವಯೋಮಿತಿ ಸಡಿಲಿಕೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ನಿನ್ನೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನ 3 ವರ್ಷಗಳಿಗೆ ಹೆಚ್ಚಿಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವೈದ್ಯಕೀಯ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ 450 ಹಾಸಿಗೆಗಳ ಆಸ್ಪತ್ರೆ ಮತ್ತು ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ 198.27 ಕೋಟಿಗಳ ಪರಿಷ್ಕೃತ ಅಂದಾಜಿಗೆ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಜಯದೇವ ಹೃದ್ರೋಗ ವಿಜ್ಞಾನ 2 ಸಂಶೋಧನಾ ಸಂಸ್ಥೆಯ ಕಲಬುರಗಿ ಶಾಖೆಯ ಕಟ್ಟಡ ಕಾಮಗಾರಿಯ 262.20 ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜು ಒಪ್ಪಿಗೆ ಸೂಚಿಸಿದೆ. ತುಮಕೂರು ಜಿಲ್ಲೆಯಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿರುವುದು ಪತ್ತೆಯಾಗಿದೆ. ತಿಪಟೂರು ತಾಲೂಕಿನ ಹಾಲ್ಕುರಿಕೆ ಬಳಿ 38 ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಶುಂಠಿ ಕ್ಯಾಂಪ್ಗಳಲ್ಲಿ ಒತ್ಯಾಳಾಗಿರಿಸಿಕೊಂಡಿದ್ದ ಚಾಮರಾಜನಗರ, ಮೈಸೂರು, ಬಳ್ಳಾರಿ, ವಿಜಯಪುರ ಮೂಲದ 38 ಕೂಲಿ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಪಿಪಿಪಿ ಮಾದರಿಯಲ್ಲಿ ಟೆಕ್ಸ್ಟೈಲ್ಸ್ ಪಾರ್ಕ್ ಇಂದು ಎತ್ತಿನಹೊಳೆ ಯೋಜನೆಯ ಮೊದಲ ಹಂತ ಲೋಕಾರ್ಪಣೆ. ನಾಳೆ ಮಾಂಸ ಮಾರಾಟ ನಿಷೇಧ, ಯೋಗರಾಜ್ ಭಟ್ ವಿರುದ್ಧ FIR. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಸನ್ನಡತೆ ಆಧಾರದ ಮೇಲೆ 59 ಖೈದಿಗಳ ಬಿಡುಗಡೆಗೆ ನಿರ್ಧರಿಸಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಂಪುಟ ಸಭೆ ಬಳಿಕ ಮಾತನಾಡಿದ ಅವರು, ಶಿಕ್ಷೆ ಅವಧಿ ಮುಗಿಯುವ ಮುನ್ನ 59 ಖೈದಿಗಳ ಬಿಡುಗಡೆಗೆ ನಿರ್ಧರಿಸಿರುವುದಾಗಿ ಹೇಳಿದರು. ಪಿಪಿಪಿ ಮಾದರಿಯಲ್ಲಿ ಟೆಕ್ಸ್ಟೈಲ್ಸ್ ಪಾರ್ಕ್ ಮಾಡಲು ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಅವರು, ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಪಿಪಿಪಿ ಮಾದರಿಯಲ್ಲಿ ಟೆಕ್ಸ್ಟೈಲ್ಸ್ ಪಾರ್ಕ್ ಮಾಡಲು ನಿರ್ಧರಿಸಲಾಗಿದೆ. ಸ್ಥಳೀಯ ಉದ್ಯೋಗಿಗಳಿಗೆ ಕೌಶಲ್ಯತೆ ನೀಡಲು 100 ಕೋಟಿ ವೆಚ್ಚದಲ್ಲಿ ತರಬೇತಿ ನೀಡಲಾಗುತ್ತೆ ಎಂದು ಹೇಳಿದರು. ಇಂದು ಎತ್ತಿನಹೊಳೆ ಯೋಜನೆಯ ಮೊದಲ ಹಂತವನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಸನದ ಸಕಲೇಶಪುರಕ್ಕೆ ತೆರಳಲಿರೋ ಸಿಎಂ ಮಧ್ಯಾಹ್ನ 12ಕ್ಕೆ ಚಾಲನೆ ನೀಡಲಿದ್ದಾರೆ. ನಿನ್ನೆಯೇ ಸ್ಥಳಕ್ಕೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸಾರ್ವಜನಿಕ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ರಾಜ್ಯದ ಇತಿಹಾಸದಲ್ಲಿ ಇದು ಮೈಲಿಗಲ್ಲು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಹಾಸನ ಜಿಲ್ಲೆ ಹೆಬ್ಬನಹಳ್ಳಿಯಲ್ಲಿ ಮಾತನಾಡಿದ ಅವರು, 2014ರ ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ಮಾಡಿದರು. ಚಿಕ್ಕಬಳ್ಳಾಪುರದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ಆರಂಭವಾದಾಗ ಸಾಕಷ್ಟು ಟೀಕೆ ಕೇಳಿ ಬಂದಿತ್ತು. ಹೀಗಾಗಿ ನಾನು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಿದ್ದೇನೆ. ಪಶ್ಚಿಮ ಘಟ್ಟಗಳಿಂದ ಬಯಲು ಸೀಮೆಗೆ ನೀರು ತೆಗೆದುಕೊಂಡು ಹೋಗ್ತಿದ್ದೀವಿ. ನೀರು ಪೋಲಾಗದಂತೆ ಹೊಸ ಕಾನೂನು ತರ್ತೀವಿ ಎಂದರು. ನಾನು ಯಾರ ಟೀಕೆಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ, ಅವಶ್ಯಕತೆಯೂ ಇಲ್ಲ. ನಮಗೆ ನಮ್ಮ ಜನರಿಗೆ ಒಂದೊಂದು ತೊಟ್ಟು ಹನಿ ನೀರು ಕೂಡ ಎಷ್ಟು ಬಡದಾಡ್ತೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಭೂಸ್ವಾಧೀನ ಹೆಸರಲ್ಲಿ ಕೆಐಎಡಿಬಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಧಿಕಾರಿ ಮತ್ತು ಬ್ರೋಕರ್ನನ್ನ ಬಂಧಿಸಲಾಗಿದೆ. ಕೆಐಎಡಿಬಿಯ ಮಾಜಿ ವಿಶೇಷ ಭೂಸ್ವಾಧೀನಾಧಿಕಾರಿಯನ್ನ ಇಡಿ ಬಂಧಿಸಿದೆ. ಮಾಜಿ ವಿಶೇಷ ಭೂಸ್ವಾಧೀನಾಧಿಕಾರಿ ವಸಂತಕುಮಾರ್ ದುರ್ಗಪ್ಪ ಸಜ್ಜನ್ನ ಜೊತೆಗೆ ಲ್ಯಾಂಡ್ ಬ್ರೋಕರ್ ವಯೂಬ್ ಅಲ್ಲಾಬುಕ್ಷ ದುಂಡಾಸಿ ಕೂಡ ಅರೆಸ್ಟ್ ಮಾಡಲಾಗಿದೆ. ನಿರ್ದೇಶಕ ಯೋಗರಾಜ್ ಭಟ್ ಸೇರಿ 3 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ ಮನದ ಕಡಲು ಚಿತ್ರದ ಫಿಲ್ಮ್ ಶೂಟಿಂಗ್ ನಡೆಯುತ್ತಿತ್ತು. ಈ ವೇಳೆ 30 ಅಡಿ ಮೇಲಿಂದ ಬಿದ್ದು ಲೈಟ್ ಮ್ಯಾನ್ ಸಾವನ್ನಪ್ಪಿದ್ದಾನೆ. ಹೀಗಾಗಿ ನಿರ್ದೇಶಕ ಯೋಗರಾಜ್ ಭಟ್, ನಿರ್ಮಾಪಕ ಅಡಕಮಾರನಹಳ್ಳಿಯ ಇಕೆ ಕೃಷ್ಣಪ್ಪ, ಮ್ಯಾನೇಜರ್ ಸುರೇಶ್, ಅಸಿಸ್ಟೆಂಟ್ ಮ್ಯಾನೇಜರ್ ಮನೋಹರ್ ಮೇಲೂ ಕೇಸ್ ದಾಖಲಾಗಿದೆ.